ನಮಸ್ಕಾರ ದೇವಮಂದಿರಕ್ಕೆ ಸ್ವಾಗತ ನಾನು ಪ್ರತಿಭಾ ಪ್ರಕಾಶ್ ಅಸಾಧ್ಯ ಸಾಧಕ ಕಾರ್ಯ ಸಿದ್ಧಿದಾತನಾಗಿ ಭಜರಂಗಿ ಊರನ್ನ ಕಾಯುತ್ತಿದ್ದಾನೆ ಈತನ ನಾಮಸ್ಮರಣೆ ಮಾಡಿದರೆ ಮನದ ಅಭಿಲಾಷೆಗಳು ನೆರವೇರುತ್ತದೆ ನಾನಾ ನಾಮಾಂಕಿತ ರಾಮಬಂಟನ ಪುಣ್ಯ ಕ್ಷೇತ್ರದ ದರ್ಶನ ಮಾಡೋಣ ಇಂದಿನ ದೇವಮಂದಿರದಲ್ಲಿ ಹನುಮಾನ್ ಸರ್ವಧರ್ಮಜ್ಞ ಸರ್ವ ಪೀಡಾ ವಿನಾಶಿನೆ ಉದ್ಯೋಗ ಪ್ರಾಪ್ತ ಸಿದ್ಧ್ಯರ್ಥಂ ಶಿವರೂಪ ನಮೋಸ್ತುತೆ ಪವಾಡ ಪುರುಷ ಸರ್ವ ಪೀಡಾ ವಿನಾಶಕನೇತ ಕಾರ್ಯ ಸಿದ್ಧಿದಾತ ಶಕ್ತಿ ಪುರುಷ ಅಸಾಧ್ಯ ಸಾಧಕ ಶಕ್ತಿದೂತ ರಾಮಬಂಟನೇತ सागर जय कपीश तेहु लोक उजागर रामदूत अतुलित बलधाम अंजनी पुत्र पवन सुत नाम ಭಜರಂಗಿ ವಜ್ರಕಾಯ ಪವನಪುತ್ರ ಹೀಗೆ ನಾನಾ ನಾಮಾಂಕಿತ ಆಂಜನೇಯ ವಾಯುಪುತ್ರ ಅಭಿಷ್ಟೆಗಳನ್ನ ಈಡೇರಿಸುವ ದೇವ ಅವನನ್ನ ನಂಬಿದ್ರೆ ಮನದ ಅಭಿಲಾಷೆಗಳೆಲ್ಲವೂ ಈಡೇರುತ್ತೆ ಭಕ್ತಿಯಿಂದ ಹನುಮನ ನಾಮ ಸ್ಮರಿಸಿದ್ರೆ ಸಂಕಷ್ಟಗಳೆಲ್ಲವೂ ಕರಗಿ ಹೋಗುತ್ತೆ ಕಲಬುರಗಿಯಲ್ಲಿ ನೆಲೆಸಿ ಭಕ್ತ ಕೋಟಿಯನ್ನ ಕಾಯುತ್ತಿದ್ದಾನೆ ಅಂಜನೀಸುತ ಶ್ರೀ ಕೋರಂಟಿ ಕೋರಂಟಿ ಕ್ಷೇತ್ರದಲ್ಲಿ ನೆಲೆಸಿರುವ ಹನುಮ ಮಹಾನ್ ಶಕ್ತಿಶಾಲಿ ಪವಾಡ ಪುರುಷ ಹನುಮ ಭಕ್ತರ ಅಭಿಲಾಷೆ ಬೇಡಿಕೆಗಳನ್ನ ಈಡೇರಿಸುವ ವಾಯುಪುತ್ರ ಹಾಗಾಗಿ ಕೋರಂಟಿ ಹನುಮನನ್ನ ಬೇಡಿದ್ರೆ ಇಚ್ಛೆಗಳು ಈಡೇರೋದು ಗ್ಯಾರಂಟಿ ಅನ್ನೋದು ಭಕ್ತರ ನಂಬಿಕೆ ಕೋರಂಟಿಯಲ್ಲಿ ವಿರಾಜಮಾನನಾಗಿ ನೆಲೆಸಿರುವ ಹನುಮ ಉದ್ಭವ ಹನುಮಂತ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ವಿದ್ಯೆ ಕರುಣಿಸುವ ಜಾಗೃತ ಹನುಮನೀವ ಹಾಗಾಗಿಯೇ ಕೋರಂಟಿಯ ಈ ಪುಣ್ಯ ಕ್ಷೇತ್ರಕ್ಕೆ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ದಂಡೇ ಬರುತ್ತೆ ಗುಡಿಯ ಮುಂಭಾಗದಲ್ಲಿ ಕುಳಿತ ಭಂಗಿ ಸ್ಥಿತಿಯಲ್ಲಿರುವ ಅತ್ಯಂತ ಎತ್ತರದ ಹನುಮನ ವಿಗ್ರಹವಿದೆ ಇಲ್ಲಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನ ಸ್ಮರಣೆ ಮಾಡಲಾಗುತ್ತೆ ಆತನ ಸ್ಮರಿಸಿದ್ರೆ ಸಂಕಷ್ಟ ಪರಿಹರಿಸುತ್ತಾನೆ ಅನ್ನೋದು ಭಕ್ತ ಕೋಟಿಯ ನಂಬಿಕೆ ಶ್ರೀ ಕೋರಂಟಿ ಕ್ಷೇತ್ರ ಹನುಮಾನ ಈ ಹೆಸರು ಈಗಾಗಲೇ ಜಗತ್ ಪ್ರಸಿದ್ಧವಾಗಿದ್ದು ಇಡೀ ಕರ್ನಾಟಕದ ಕಲಬುರಗಿಯಲ್ಲಿ ಮತ್ತು ಇತರ ಭಾಗಗಳಲ್ಲಿ ಪ್ರಸಿದ್ಧವಾಗಿದೆ ಅನೇಕ ಜನ ಭಕ್ತರು ಇಲ್ಲಿ ಸಾಮೂಹಿಕವಾಗಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾರೆ ಕೋರಂಟಿ ಅಂದರೆ ಗ್ಯಾರಂಟಿ ಅಂತ ಬಿರುದು ಸಹಿತ ಇದೆ ಕಲಬುರಗಿಯ ಕೋರಂಟಿ ಕ್ಷೇತ್ರದ ಹನುಮ ಶಕ್ತಿ ಪುರುಷ ಕಾರ್ಯ ಸಿದ್ಧಿದಾತ ಉದ್ಯೋಗ ವಿದ್ಯೆ ಸಂತಾನ ಕರುಣಿಸುವ ಕರುಣಾಮಯಿ ಈ ಅಂಜನಿ ಪುತ್ರ ಸಕಲ ಭಕ್ತರ ಸರ್ವ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾನೆ ಆ ಕಾರಣಕ್ಕಾಗಿಯೇ ರಾಮಬಂಟನ ಈ ಕ್ಷೇತ್ರಕ್ಕೆ ಬಂದ ಭಕ್ತರು ಬದುಕಿನ ಬವಣೆಗಳನ್ನ ದೂರ ಮಾಡುವಂತ ಭಕ್ತಿಯಿಂದ ಭಿನ್ನಹಿಸಿಕೊಳ್ತಾರೆ ಆಂಜನೇಯ ನೆಲೆನಿಂತ ಈ ಕ್ಷೇತ್ರಕ್ಕೆ ಕೋರಂಟಿ ಎನ್ನುವ ಹೆಸರು ಬರುವ ಹಿಂದೆಯೊಂದು ಕಥೆ ಇದೆ ಹನುಮನ ನಾಮಸ್ಮರಣೆ ಮಾಡಿದರೆ ಭಗವಂತ ಸಕಲವನ್ನು ಅನುಗ್ರಹಿಸುತ್ತಾನೆ ಎನ್ನುವುದು ಭಕ್ತರ ನಂಬಿಕೆ ಈ ಕ್ಷೇತ್ರದಲ್ಲಿ ಧವನದ ಹುಣ್ಣಿಮೆಯ ದಿನ ಹನುಮಾನ್ ಜಯಂತಿ ಹಾಗೂ ಕಾರ್ತಿಕ ಮಾಸದಲ್ಲಿ ಅದ್ದೂರಿ ದೀಪೋತ್ಸವ ನಡೆಯುತ್ತೆ ಜಯಂತಿಯ ದಿನ ಇಲ್ಲಿ ಪವನ ಹೋಮ ರುದ್ರಾಭಿಷೇಕ
ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ಸೇವೆಗಳು ಜರುಗುತ್ತೆ. ವಿಜೃಂಭಣೆಯ ರಥೋತ್ಸವಕ್ಕೆ ಸಹಸ್ರಾರು ಮಂದಿ ಭಕ್ತರು ಕೋರಂಟಿಗೆ ಬಂದು ವಾಯುಪುತ್ರನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ಅವನ ಸಾಹಸ ಕೇಳಿದಿರಾ. ಪವನ ಸುತನಿಗೆ ಇಲ್ಲಿ ಶನಿವಾರ ವಿಶೇಷ ಪೂಜೆಗಳು ಜರುಗುತ್ತೆ. ನಿತ್ಯ ಮುಂಜಾನೆಯಿಂದ 6 ಗಂಟೆಯಿಂದಲೇ ಕೋರಂಟಿಯ ಈ ಸನ್ನಿಧಿಗೆ ಭಕ್ತರು ಆಗಮಿಸಿ ಹನುಮ ನಾಮ ಸ್ಮರಣೆ ಮಾಡ್ತಾರೆ. ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಅಂಜನಿ ಸುತನನ್ನ ಇಲ್ಲಿ ನಿತ್ಯ ನಾನಾ ಅಭಿಷೇಕಗಳಿಂದ ಸಂತುಷ್ಟಗೊಳಿಸಲಾಗುತ್ತೆ. ಪುಷ್ಪಗಳ ಹಾರದಿಂದ ಸಿಂಗರಿಸಲಾಗುತ್ತೆ. ನಿತ್ಯ ಸಿಂಧೂರ ಪೂಜೆ, ಎಲೆ ಪೂಜೆ ಸೇರಿದಂತೆ ಬಗೆ ಬಗೆಯ ಸೇವೆಗಳಿಂದ ಭೂಷಿತ ರಾಮಭಂಟ. ಆಂಜನೇಯ ಅಂಜನಿ ತನಯ ಆನಂದ ಹೃದಯ ಅನಂತ ನಿಲಯ ಶ್ರೀರಾಮದೂತ ಪಾವನ ಚರಿತ ಸದ್ಗುಣ ಭರಿತ ಶ್ರೀ ಹನುಮಂತ. ರೋಗ ರುಜಿನಗಳಿಂದ ಭಕ್ತರನ್ನ ರಕ್ಷಿಸುವನು ಈತ. ಕಲಬುರಗಿ ಜಿಲ್ಲೆಯಲ್ಲಿರುವ ಪವನಪುತ್ರನ ಈ ಕ್ಷೇತ್ರಕ್ಕೆ ಕೋರಂಟಿ ಅನ್ನುವ ಹೆಸರು ಬರುವ ಹಿಂದೆ ಒಂದು ಕತೆ ಇದೆ. ಹಲವರ ಪ್ರಕಾರ ಈ ಹಿಂದೆ ಇಲ್ಲಿ ಪ್ಲೇಗ್ ರೋಗ ಕಾಣಿಸಿಕೊಂಡಾಗ ರೋಗ ಪೀಡಿತರಿಗೆ ಪ್ರತ್ಯೇಕವಾಗಿರಲು ಆಶ್ರಯವೊಂದು ಬೇಕಿತ್ತು. ಹಾಗಾಗಿ ಪ್ಲೇಗ್ ಪೀಡಿತರು ಈ ಹನುಮಂತನ ಸ್ಥಳಕ್ಕೆ ಬಂದು ಕ್ವಾರಂಟೈನ್ ಆಗಿದ್ರಂತೆ. ಕ್ವಾರಂಟೈನ್ ಪದವೇ ಕೋರಂಟಿಯಾಗಿ ಇಲ್ಲಿ ಉದ್ಭವಗೊಂಡಿದ್ದ ಹನುಮನ ಕ್ಷೇತ್ರಕ್ಕೆ ಕೋರಂಟಿ ಎನ್ನುವ ಹೆಸರು ಬಂತು ಎನ್ನಲಾಗುತ್ತೆ. ಕೋರಂಟಿ ಈ ಒಂದು ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಕ್ವಾರಂಟೈನ್ ಅಂತ ಹೇಳಿ. ಅಂದರೆ ಹಿಂದೆ ಈ ಪ್ಲೇಗ್ ಅಂತಹ ಮಹಾಮಾರಿ ರೋಗಗಳು ಬಂದಾಗ ಸಾಮಾನ್ಯವಾಗಿ ರೋಗ ಪೀಡಿತ ವ್ಯಕ್ತಿಗಳಿಗೆ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಆಶ್ರಯ ನೀಡಲಾಗುತ್ತಿದ್ದು, ಅಲ್ಲಿ ಮುಖ್ಯವಾಗಿ ಅವರಿಗೆ ವೈದ್ಯರ ಸಹಾಯದಿಂದ ಶುಶ್ರೂಷೆ ಮಾಡಲಾಗುತ್ತಿತ್ತು. ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಜಾಗದಲ್ಲಿ ಈ ಒಂದು ಉದ್ಭವ ಮೂರ್ತಿ ಶ್ರೀ ಹನುಮಾನ ಮೂರ್ತಿ ಇರುವುದರಿಂದ ಇದಕ್ಕೆ ಕ್ವಾರಂಟೈನ್ ಹನುಮ ಎಂಬ ಹೆಸರು ಬರಲಾಯಿತು. ನಂತರ ಅದು ಕೋರಂಟಿ ಹನುಮಾನ್ ಎಂಬ ಹೆಸರು ಪ್ರಖ್ಯಾತದೊಂದಿಗೆ ಉದಯವಾಯಿತು. ಪವನಪುತ್ರನ ಈ ಕ್ಷೇತ್ರದಲ್ಲಿ ಏಕಾಗ್ರತೆಯಿಂದ ನಿಂತು ಬೇಡಿದ್ರೆ ಕೋರಂಟಿ ಹನುಮ ಭಕ್ತರನ್ನ ರಕ್ಷಿಸುತ್ತಾನೆ. ದುಷ್ಟ ಶಕ್ತಿಗಳ ಬಾಧೆಯನ್ನ ನಿವಾರಿಸುತ್ತಾನೆ ಈ ಭಗವಂತ. ಬೇಡಿ ಬಂದ ಭಕ್ತರನ್ನ ಸನ್ಮಾರ್ಗದಲ್ಲಿ ನಡೆಸುತ್ತಾನೆ ಅಂಜನಿ ಪುತ್ರ. ಕೋರಂಟಿಯ ಹನುಮನನ್ನ ಭಕ್ತಿಯಿಂದ ಮನದಲ್ಲಿ ಬೇಡಿಕೊಂಡರೆ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅನ್ನೋದು ಅಚ್ಚಲವಾದ ನಂಬಿಕೆ. ವಜ್ರಕಾಯನಿದ್ದರೆ ಮನದ ಭಯಗಳೆಲ್ಲವೂ ದೂರವಾಗುತ್ತದೆ. ಭಯಗಳನ್ನ ದೂರವಿರಿಸಿ ಒಳಿತನ್ನೇ ಭಕ್ತರಿಗೆ ಅನುಗ್ರಹಿಸುತ್ತಾನೆ ಭಗವಂತ. ಕಲಬುರಗಿಯಲ್ಲಿ ನೆಲೆಸಿ ಊರನ್ನು ಕಾಯುತ್ತಿದ್ದಾನೆ ಕೋರಂಟಿ ಹನುಮಂತ. ಮತ್ತೊಂದು ದೇವಮಂದಿರದ ದರ್ಶನದೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.